ನಾಗಮಂಗಲ ಗಲಾಟೆ ದಿನಕ್ಕೊಂದು ತಿರುವನ್ನು ಪಡ್ಕೊಳ್ತಾ ಇದೆ. ಇಷ್ಟು ದಿನ ಕೇವಲ ಆರೋಪ ಪ್ರತ್ಯಾರೋಪಗಳಿಗೆ ಸೀಮಿತವಾಗಿದ್ದಂಥ ಈ ಒಂದು ಪ್ರಕರಣ ಈಗ ರಾಜಕೀಯದ ಹೊಸ ತಿರುವುಗಳಿಗೂ ಕೂಡ ಕಾರಣವಾಗ್ತಾ ಇದೆ. ಪ್ರಮುಖವಾಗಿ ಈ ಪ್ರಕರಣದಲ್ಲಿ PFI SDPI ಜೊತೆಗೆ ಕೇರಳದ ನಂಟು ಹಾಗೂ ಈಗ ಬಾಂಗ್ಲಾ ಪ್ರಜೆಗಳ ನಂಟಿದೆ ಅನ್ನುವಂಥ ಆರೋಪ ಕೂಡ ಕೇಳಿಬರ್ತಾ ಇದೆ. ಆದರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಹೊಸ ಬಾಂಬನ್ನು ಸಿಡಿಸಿದ್ದಾರೆ. ನಾಗಮಂಗಲದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂಥ ಘೋಷಣೆ ಕೂಡ ಕೂಗಲಾಗಿತ್ತು ಅನ್ನುವಂಥ ಆರೋಪವನ್ನು ಮಾಡಿದ್ದಾರೆ. ಆದರೆ ಈ ಆರೋಪಕ್ಕೆ ಸಚಿವ ಚಲುವರಾಯಸ್ವಾಮಿ ತಿರುಗೇಟನ್ನು ಕೊಟ್ಟಿದ್ರೆ ಅತ್ತ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಸರ್ಕಾರದ ಸಚಿವರಿಗೆ ಸಾಥ್ ನೀಡ್ತಾ ಇದ್ದಾರೆ. ತಕ್ಷಣ ಇವತ್ತು ಎನ್ಐಎ ತನಿಖೆಗೆ ಕೊಡಬೇಕು. ಈಗ ನಮ್ಮ ಕೈಲಿ ಆಗದೆ ಇದ್ದಾಗ ಎನ್ಐಗೆ ವಹಿಸೋದು ಇನ್ನೊಂದು ವಹಿಸೋದು ಮಾಡುತ್ತೆ. ಚಲುವರಾಯಸ್ವಾಮಿ ಅವರ ಪಾರ್ಟಿ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋನ್ನೇ ಸಮರ್ಥನೆ ಮಾಡ್ಕೊಂಡಿದ್ರು. PFI ಕೈವಾರ, ಕೇರಳ ನಂಟು, ಬಾಂಗ್ಲಾ ನಂಟು, ನಾಗಮಂಗಲ ಗಲಭೆ ಪ್ರಕರಣ ಪೂರ್ವ ನಿಯೋಜಿತ ಕೃತ್ಯ ಅನ್ನೋದ್ರಲ್ಲಿ ಅನುಮಾನವೇ ಇಲ್ಲ. ನಾಗಮಂಗಲ ಗಲಭೆಗೆ ಪಕ್ಕಾ ಪ್ಲಾನ್ ಮಾಡಿರೋದಕ್ಕೆ ಒಂದೊಂದು ವಿಡಿಯೋಗಳೇ ಸಾಕ್ಷಿ ಸಮೇತ ಹೇಳುತ್ತಿವೆ. ಗಲಭೆಯ ರಹಸ್ಯಗಳು ದಿನೇ ದಿನೇ ಬಯಲಾಗ್ತಾನೇ ಇದೆ. ನಿನ್ನೆಯಷ್ಟೇ ಕಿಡಿಗೇಡಿಗಳು ಅಟ್ಟಹಾಸ ಮೆರೆಯುತ್ತಿದ್ರು ಪೊಲೀಸರೇ ಅಸಹಾಯಕತರಾಗಿರೋ ವಿಡಿಯೋ ಬಯಲಾಗಿತ್ತು. ಇದೀಗ ಗಲಭೆ ವೇಳೆ ಸಾಕ್ಷ್ಯ ನಾಶಕ್ಕೆ ಯತ್ನಿಸಿರೋ ಮತ್ತೊಂದು ವಿಡಿಯೋ CCTVಯಲ್ಲಿ ಸೆರೆಯಾಗಿದೆ. ಆದರೆ ಗಲಭೆಯ ಹಿಂದಿರೋರು ಯಾರು ಅನ್ನೋದೇ ಇದೀಗ ನಿಗೂಢವಾಗಿದೆ. ನಾಗಮಂಗಲ ಗಲಭೆಯಲ್ಲಿ ಬಾಂಗ್ಲಾ ವಲಸಿಗರ ನಂಟು ಇದೆಯಾ? ನಾಗಮಂಗಲ ಮಾಜಿ ಶಾಸಕ ಸುರೇಶ್ ಗೌಡ ಗಂಭೀರ ಆರೋಪ. ನಾಗಮಂಗಲ ಗಲಭೆಗೆ ಬಾಂಗ್ಲಾ ವಲಸಿಗರ ನಂಟಿನ ಬಗ್ಗೆ ಮಾಜಿ ಶಾಸಕ ಸುರೇಶ್ ಗೌಡ ಬಾಂಬ್ ಹಾಕಿದ್ದಾರೆ. ಮಂಡ್ಯದಲ್ಲಿ ಬಾಂಗ್ಲಾದೇಶದವರು ಕೂಡ ಇದ್ದಾರೆ. ಅವರು ಹೇಗೆ ಬಂದಿದ್ದಾರೆ ಗೊತ್ತಿಲ್ಲ. ಪೆಟ್ರೋಲ್ ಬಾಂಬ್ನ ಸಾಮಾನ್ಯ ಜನರು ಎಸೆಯೋಕ್ಕಾಗಲ್ಲ, ನಿಪುಣರು ಬೇಕಿದೆ. ತನಿಖೆಯನ್ನ NIAಗೆ ಕೊಡಿ ಅಂತ ಆಗ್ರಹಿಸಿದ್ದಾರೆ. ನಮ್ಮ ತಾಲೂಕಿನಲ್ಲಿ ಎಲ್ಲ ಒಂದು ಕಡೆ ಬಾಂಗ್ಲಾದೇಶಿಯರು ಸಹ ಇದ್ದಾರೆ. ಅವ್ರು ಹೇಗೆ ಬಂದಿದ್ದಾರೆ ಗೊತ್ತಿಲ್ಲ. ಅವರೆಲ್ಲ ಯಾವ ರೀತಿ ವಾಸ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಯಾರೂ ಸಹ ಪೆಟ್ರೋಲ್ ಬಾಂಬ್ನ ಎಸೆತಕ್ಕಂಥ ನಿಪುಣರಲ್ಲದೆ ಎಲ್ಲರೂ ಆರ್ಡಿನರಿ ಜನಗಳು ಎಸೆಯೋದಕ್ಕಾಗಲ್ಲ. ಇದರ ತನಿಖೆಯನ್ನು ಸಂಪೂರ್ಣವಾಗಿ NIA ಕೊಡಿ. ಗಲಭೆಯ ವೇಳೆ ಪೆಟ್ರೋಲ್ ಬಾಂಬ್ ತಲ್ವಾರ್ ಹೇಗೆ ಬಂತು ಅಂತ ಆರ್ ಅಶೋಕ್ ಅನುಮಾನ ವ್ಯಕ್ತಪಡಿಸಿದ್ರು. ಹಿಂದೂ ಅಂಗಡಿಗಳನ್ನೇ ಗುರುತಿಸಿದ್ದೇಗೆ ಅಂತ ಸರ್ಕಾರವನ್ನ ಪ್ರಶ್ನೆ ಮಾಡಿದ್ರು. ಪೆಟ್ರೋಲ್ ಬಾಂಬ್ಗಳು ಹೆಂಗ್ ಬಂತಪ್ಪ? ಬಾಂಬ್ ತಯಾರು ಮಾಡಕ್ಕೆ ಟೈಮ್ ಆದ್ರೂ ಬೇಕಲ್ಲ. ಹಿಂಗ್ ಸುರ್ಕೊಂಬಿಟ್ಟು ಹಿಂಗ್ ಹೊಡೆದು ಪೆಟ್ರೋಲ್ ಬಾಂಬ್ ಹಾಕತ್ತ? ಬಾಂಬ್ ತಯಾರು ಮಾಡ್ಬೇಕಲ್ಲ. ಲಾಂಗು ಮಚ್ಚಿಯನ್ನು ದಿನ ಎಲ್ಲರೂ ಮನೆಯಲ್ಲೇ ಇಟ್ಕೊಂಡಿರ್ತಾರೆ. ಹೆಂಗ್ ಲಾಂಗು ಮಚ್ಚುಗಳೆಲ್ಲ ಬಂತು ಬೀದಿಯಲ್ಲಿ? ಪರ್ಟಿಕ್ಯುಲರ್ ಆಗಿ ಹಿಂದೂಗಳ ಅಂಗಡಿಗಳಿಗೆ ನುಗ್ಗಿ ಬೆಂಕಿ ಹಚ್ಚಿದಾರಲ್ಲ, ಹೆಂಗೆ ಅವರು ಐಡೆಂಟಿಫೈ ಮಾಡಿದ್ರು? ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ದಿದ್ರೆ ಹೋದ ವರ್ಷ ಸೇಮ್ ಟೈಮಲ್ಲೇ ಗಲಾಟೆ ಆಗಿದೆ. ಈ ಸರಿ ಗಲಾಟೆ ಆಗುತ್ತೆ ಅಂತ ಪ್ರಜ್ಞೆ ಬೇಕಲ್ಲ. ನಾಗಮಂಗಲ ಗಲಭೆಯ ಹಿಂದೆ ಕೇರಳದ ಕೈವಾಡ ಇದೆ. ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಮಾತನಾಡಿ ನಾಗಮಂಗಲ ಪ್ರಕರಣದ ಹಿಂದೆ ಕೇರಳದ ಕೈವಾಡ ಇದೆ ಅಂದ್ರು. ಇದಕ್ಕೆ ತಿರುಗೇಟು ಎಂಬಂತೆ ಮಾತನಾಡಿರುವ ಗೃಹ ಸಚಿವ ಪರಮೇಶ್ವರ್ ತನಿಖೆ ಆದ್ಮೇಲೆ ಎಲ್ಲ ಗೊತ್ತಾಗುತ್ತೆ ಅಂದ್ರು. ನಾಗಮಂಗಲ ಘಟನೆಯಲ್ಲಿ ಕೇರಳದ ಕೈವಾಡ ಇದೆ. ಅದಕ್ಕಾಗಿ NIA ತನಿಖೆ ಆಗಬೇಕು ಅನ್ನುವಂಥದ್ದನ್ನ ನಾನು ದೇವನ್ನೇ ಹೇಳಿದ್ದೆ. ತಕ್ಷಣ ಇವತ್ತು NIA ತನಿಖೆಗೆ ಕೊಡಬೇಕು. NIA ತನಿಖೆ ಮೂಲಕ ಮಾತ್ರ ಯಾರು ಕೇರಳದಿಂದ ಬಂದಿದ್ರು, ಯಾರು ಮಾಸ್ಕ್ ಹಾಕೊಂಡು ಬಂದಿದ್ರು, ಯಾರು ಮಾಸ್ಕನ್ನು ಖರೀದಿ ಮಾಡಿದ್ರು, ಯಾರು ಕಲ್ಲು ಎಸ್ತಿದ್ರು, ಯಾರು ಪೆಟ್ರೋಲ್ ಬಾಂಬ್ ಎಸ್ತಿದ್ರು ಅನ್ನುವಂಥದ್ದನ್ನ ತನಿಖೆ ಮಾಡೋಕ್ಕೆ ಸಾಧ್ಯ. ಹೊರಗಡೆಯಿಂದ ಯಾರೋ ಬಂದಿದ್ರು, ಗಲಾಟೆ ಮಾಡಿದ್ರು ಅಂತ ಹೇಳಿ ತನಿಖೆಯಲ್ಲಿ ಬಂದ್ರೆ ಅದನ್ನು ಕೂಡ ನಾವು ಎಕ್ಸಾಮಿನ್ ಮಾಡಿ ಕ್ರಮ ತಗೊಳ್ತೀವಿ. ಹೇಳಿದ್ದಾರೆ ನೋಡೋಣ, ತನಿಖೆ ಆದ್ಮೇಲೆ ಗೊತ್ತಾಗುತ್ತೆ. ತಮ್ಮ ಒಂದು ಹೇಳಿಕೆ ಆಕಸ್ಮಿಕ ಅನ್ನುವಂಥ ಹೇಳಿಕೆನೇ ಈಗ ಬಿಡಿ. ಅದನ್ನ ನೋಡಿ, ಅದನ್ನ ಹೇಗೆ ಬೇಕಾದ್ರೂ ಟ್ವಿಸ್ಟ್ ಮಾಡ್ತಾರೆ. ಇವತ್ತು ಘಟನೆ ಬಗ್ಗೆ ಕ್ರಮ ತಗೊಂಡಿದ್ದೇವೆ. ಮತ್ತೊಂದು ಕಡೆ ನಾಯಕರ ವಾಕ್ ಸಮರ ಇನ್ನಷ್ಟು ಜೋರಾಗಿದೆ. ಪಾಕ್ ಜಿಂದಾಬಾದ್ ಕೂಗಿದ್ದರ ಬಗೆಗಿನ ಆರೋಪ ಸಂಬಂಧ ಚಲುವರಾಯಸ್ವಾಮಿ CT ರವಿ ನಡುವೆ ಸಮರವೇ ನಡೆದು ಹೋಗಿದೆ. CT ರವಿಗೆ ಮಾಡಕ್ಕೆ ಕೆಲಸ ಇಲ್ಲ, ಅವನಿದ್ದಾಗೆಲ್ಲ ಇದ್ದೇ ಮಾಡ್ತಿದ್ದಂತ ಕೇಳಿ. ಈಗ ನಮ್ಮ ಕೈಲಿ ಆಗದೆ ಇದ್ದಾಗ NIಗೆ ವಹಿಸೋದು ಇನ್ನೊಂದು ವಹಿಸೋದು ಮಾಡುತ್ತೆ. ಪಾಪ ಮುಸ್ಲಿಮ್ಸ್ ಹಿಂದೂಗಳೆಲ್ಲ ಒಟ್ಟಿಗೆ ಇದ್ದಾರೆ ನಿನ್ನೆಯಿಂದ. ಇವ್ರಿಗೆ ಇವ್ರು ತೀಟೆಗೋಸ್ಕರ ರಾಜಕಾರಣ ಮಾಡೋಕ್ಕೆ ಬೇರೆ ವೇದಿಕೆ ಉಪಯೋಗಿಸ್ತೀವಿ. CT ರವಿ ಇದನ್ನೆಲ್ಲ ಬಿಡಲಿ. ಅವರು ಹಿಂದುತ್ವ, ನಾವು ಹಿಂದೂಗಳೇ, ನಾವೇನು ದೂರದವರಲ್ಲ. ಸತ್ಯಾಸತ್ಯತೆ
ತನಿಖೆ ನಂತರ ಹೊರಗೆ ಬರಬೇಕು. ಇವರು ಈ ಚಲುವರಾಯಸ್ವಾಮಿ ಅವರ ಪಾರ್ಟಿ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋನ್ನೇ ಸಮರ್ಥನೆ ಮಾಡ್ಕೊಂಡಿದ್ರು. ಅದು ದ್ರೋಹ. ಅಂದರೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಅಂದವನ್ನೇ ಸಮರ್ಥನೆ ಮಾಡ್ಕೊಂಡು ಪಾರ್ಟಿ ಹೌದು ಕಾಂಗ್ರೆಸ್ಸು. FSL ರಿಪೋರ್ಟ್ ಬಂದಿದೆಯೇನ್ರಿ? ಎನ್ಕ್ವೈರಿಯಾಗಿ ರಿಪೋರ್ಟ್ ಬಂದ್ಮೇಲೆ ತಾನೆ ಸತ್ಯಾಸತ್ಯತೆ ಏನು ಅಂತ ಗೊತ್ತಾಗೋದು. ಅಶೋಕ್ ಆಡಿದ ಮಾತಿಗೂ ಚಲುವರಾಯಸ್ವಾಮಿ ಕೌಂಟರ್ ಕೊಟ್ಟಿದ್ರು. ಸಚಿವರ ಮಾತಿಗೆ ಅಶೋಕ್ ಕೌಂಟರ್ ಕೊಟ್ಟಿದ್ದಾರೆ. ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದಾರಂತೆ ಅಶೋಕ್. ಯಾರು ಹೇಳಿಲ್ಲ, ಅಶೋಕ್ನ ಹೇಳ್ರನು. ಅಶೋಕನ ಮೇಲೆ ಕ್ರಮ ತಗೋಬೇಕು. ನಾವು ಅಪೋಸಿಷನ್ ಲೀಡರ್ ಆಗಿ ಸ್ವಲ್ಪ ಸರಿಯಾಗಿ ಮಾತಾಡೋದು ಕಲ್ತ್ಕೋಬೇಕು. ಅವರು ಅಲ್ಲಿ ನಡೆದ ಘಟನೆಯನ್ನ ಅಲ್ಲಿ ನನಗೆ ನಾವು ಹೋದಾಗ ಹೇಳಿರೋದನ್ನ ನಾವು ಹೇಳಿದಿರಿ. ಆಯ್ತಪ್ಪ, ಈ ಗಣೇಶನ ಹಬ್ಬದಲ್ಲಿ ಪೆಟ್ರೋಲ್ ಬಾಂಬ್ಗಳು ಹೆಂಗ್ ಬಂತಪ್ಪ? ಬಾಂಬ್ ತಯಾರು ಮಾಡೋಕ್ಕೆ ಟೈಮ್ ಆದ್ರೂ ಬೇಕಲ್ಲ. ಹಿಂಗೆ ಸುರ್ಕೊಂಬಿಟ್ಟು ಹಿಂಗೆ ಹೊಡೆದು ಪೆಟ್ರೋಲ್ ಬಾಂಬ್ ಹಾಕತ್ತ? ಬಾಂಬ್ ತಯಾರು ಮಾಡ್ಬೇಕಲ್ಲ. ಲಾಂಗು ಮಚ್ಚಿ ಒಂದು ದಿನ ಎಲ್ಲರೂ ಮನೆಯಲ್ಲೇ ಇಟ್ಕೊಂಡಿರ್ತಾರೆ. ಹೆಂಗ್ ಲಾಂಗು ಮಚ್ಚುಗಳೆಲ್ಲ ಬಂತು ಬೀದಿಯಲ್ಲಿ? ಒಟ್ಟಾರೆಯಾಗಿ ಒಂದ್ ಕಡೆ ನಾಗಮಂಗಲ ಗಲಭೆ ಪೂರ್ವ ನಿಯೋಜಿತ ಕೃತ್ಯ ಅನ್ನೋದು ಸಿಸಿಟಿವಿ ದೃಶ್ಯಗಳಿಂದಲೇ ಬಯಲಾಗ್ತಿದೆ. ಇದರ ಮಧ್ಯೆ ರಾಜಕೀಯ ನಾಯಕರ ಮಧ್ಯೆ ಬಡಿದಾಟವು ಜೋರಾಗಿಯೇ ಇದೆ. ಬ್ಯೂರೋ ರಿಪೋರ್ಟ್, TV9.